ಗರ್ಭ ಸಂಸ್ಕಾರ ಇದ್ರ ಬಗ್ಗೆ ದಟ್ ಓಕೆ ಇಷ್ಟೆಲ್ಲ ಮಾಡಿದ್ರೆ ಮಕ್ಕಳಿಗೆ ಹೊಟ್ಟೆ ಒಳಗಡೆನೆ ಇಷ್ಟೆಲ್ಲ ಕಲಿಸಬಹುದಾ, ನೀನು ಟಿಪ್ಸ್ನ ಫಾಲೋ ಮಾಡಿಕೊಂಡು ಅದ್ರ ಬಗ್ಗೆ ಏನೇನು ರಿಸರ್ಚ್ ಮಾಡಿ ನಾನು ಗರ್ಭ ಸಂಸ್ಕಾರನ ಮಾಡ್ಕೊಂಡಿದ್ದೆ. ಅಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವ ಆತ್ಮ ಬಂದು ಸೇರ್ಕೊಳ್ಳುತ್ತೆ ಅಂತಂದರೆ, ಅವರು ಯಾರಿಗೋ ಯಾವಾಗಲೂ ಬೈತಾನೆ ಇರೋದು, ಇಂತಹ ಒಂದು ಗರ್ಭಕ್ಕೆ ಬಂದು ಅದು ಸೇರ್ಕೊಳ್ಳುತ್ತೆ. ಸಿಗ್ತಾರೆ 7 ತಿಂಗಳಿಗೆ ಗರ್ಭಕ್ಕೆ ಒಂದು ಆತ್ಮ ಅನ್ನೋದು ಸೇರ್ಕೊಳ್ಳುತ್ತೆ ಅಂತ. ಹಲೋ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗರ್ಭ ಸಂಸ್ಕಾರ ಇದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಒಂದು ಮಾಹಿತಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಕ್ಲಾಸಸ್ನ ಅಟೆಂಡ್ ಮಾಡಿಲ್ಲ ಅಥವಾ ಇದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಾಸಸ್ಗೆ ಹೋಗಿ ತಿಳ್ಕೊಂಡಿಲ್ಲ. ಆದರೆ ನಾನು ಅತಿಥಿಗೆ ಗರ್ಭ ಸಂಸ್ಕಾರನ ಮನೆಯಲ್ಲೇ ನಾನು ಏನೇನು ಟಿಪ್ಸ್ನ ಫಾಲೋ ಮಾಡಿಕೊಂಡು ಅದ್ರ ಬಗ್ಗೆ ಏನೇನು ರಿಸರ್ಚ್ ಮಾಡಿ ನಾನು ಗರ್ಭ ಸಂಸ್ಕಾರನ ಮಾಡ್ಕೊಂಡಿದ್ದೆ. ಇದನ್ನು ಕೆಲವರು ಗರ್ಭ ಸಂಸ್ಕಾರ ಅಂತಾರೆ, ಕೆಲವರು ಗರ್ಭ ಸಂಸ್ಕಾರ ಅಂತ ಹೇಳ್ತಾರೆ. ನಿಜವಾಗ್ಲೂ ವರ್ಕ್ ಆಗುತ್ತೆ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಅದಿತಿಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಗರ್ಭ ಸಂಸ್ಕಾರ ಬಗ್ಗೆ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಏನು ನಾವೇ ಮಾಡ್ಕೊಳ್ಬೋದು ಅದ್ರ ಬಗ್ಗೆ ಇನ್ನೂ ಡೀಪಾಗಿ ನಾನು ಅರ್ಥ ಮಾಡ್ಕೊಳ್ತಾ ಹೋದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ದಟ್ ಓಕೆ ಇಷ್ಟೆಲ್ಲ ಮಾಡಿದ್ರೆ ಮಕ್ಕಳಿಗೆ ಹೊಟ್ಟೆ ಒಳಗಡೆನೆ ಇಷ್ಟೆಲ್ಲ ಕಲಿಸಬಹುದಾ, ಆ್ಯಂಡ್ ಇಷ್ಟೆಲ್ಲ ಒಂದು ಎಮೋಷ್ನಲಿ, ಫಿಸಿಕಲಿ ಆ್ಯಂಡ್ ಮೆಂಟಲಿ ಮಕ್ಕಳು ಪ್ರಿಪೇರ್ ಆಗ್ತಾರಾ ಇನ್ಸೈಡ್ ದ ವೂಂಬ್ ಅಂತ ನಂಗೆ ಅರ್ಥ ಆಯ್ತಾ ಹೋಯಿತು. ಆ್ಯಂಡ್ ನಾನು ಅದನ್ನೇ ಫಾಲೋ ಮಾಡಿದೆ. ಆ್ಯಂಡ್ ಅದಿತಿ ಹುಟ್ಟಿದ ಮೇಲೆ ನನಗೆ ಅದು ಒಂದೊಂದಾಗಿ ನಾನು ಏನೇನನ್ನು ಫಾಲೋ ಮಾಡಿದೆ ಅದನ್ನೆಲ್ಲನೂ ನನಗೆ ಅದು ಆನ್ಸರ್ ರೀತಿಯಲ್ಲಿ ಸಿಗ್ತಾ ಹೋಯಿತು. ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಸಹ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾಕಷ್ಟು ಅಮ್ಮಂದಿರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಇಂಟೆನ್ಷನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನೇನನ್ನು ನಾನು ಮಾಡಿದೆ, ನಾನೇನು ಫಾಲೋ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್, ನಾನು ಯಾವುದೇ ರೀತಿ ಗರ್ಭ ಸಂಸ್ಕಾರ ಪ್ರೊಫೆಷ್ನಲ್ ಅಲ್ಲ ಅಥವಾ ಅದರ ಕೋಚ್ ಸಹ ಅಲ್ಲ. ನಾನು ಏನೇನನ್ನು ಫಾಲೋ ಮಾಡಿದೆ ಮನೆಯಲ್ಲೇನೆ, ವಿತೌಟ್ ಎನಿ ಕ್ಲಾಸಸ್, ವಿತೌಟ್ ಎನಿ ಸೆಷನ್ಸ್ಗೆ ಹೋಗ್ದೇನೆ ಮನೆಯಲ್ಲೇನೆ ನಾನು ಏನೇನು ಫಾಲೋ ಮಾಡಿದೆ, ಕೆಲವು ಯೂಟ್ಯೂಬ್ನ ಬಳಸ್ಕೊಂಡು, ಯೂಟ್ಯೂಬ್ ವೀಡಿಯೋಸ್ನ ಬಳಸ್ಕೊಂಡು, ಆ್ಯಂಡ್ ನನ್ನ ಸೆಲ್ಫ್ ಟೈಮ್ನ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲಿಗೆ ನಾನು ನಿಮಗೆ ಹೇಳ್ತೀನಿ ಗರ್ಭ ಸಂಸ್ಕಾರ ಅಂತಂದರೆ ಏನು ಅಂತಂದರೆ, ಗರ್ಭ ಸಂಸ್ಕಾರ ಅಂತಂದರೆ ಹೊಟ್ಟೆಯಲ್ಲಿ ನಾವು ಯಾವಾಗ ಪ್ರೆಗ್ನೆನ್ಸಿ ಅಂತ ಗೊತ್ತಾಗುತ್ತೆ, ಪ್ರೆಗ್ನೆಂಟ್ ಅಂತ ನಾವು ಯಾವಾಗ ಗೊತ್ತಾಗುತ್ತೆ ಅವಾಗೇ ನಾವು ಮೆಂಟಲಿ, ಫಿಸಿಕಲಿ ಆ್ಯಂಡ್ ಇಮೋಷ್ನಲಿ ನಾವು ಮಗುನ ರೆಡಿ ಮಾಡ್ತೀವಿ. ದಟ್ ಹೊರಗಡೆ ಪ್ರಪಂಚಕ್ಕೆ ನಾವು ಮಗುನ 9 ತಿಂಗಳಾದಮೇಲೆ ಮಗು ಹುಟ್ಟುತ್ತೆ ಅಲ್ಲ. ಸೊ ಆ ಒಂದು ಪೀರಿಯಡ್ ಆಫ್ ಕನ್ಸೆಪ್ಷನ್ ಆ್ಯಂಡ್ ಪೀರಿಯಡ್ ಇನ್ ದ ವೂಂಬ್ ಅಂತ ಏನು ಹೇಳ್ತೀವಿ, ಆ ಒಂದು ಡ್ಯೂರೇಷನಲ್ಲಿ ಮಗುನ ನಾವು ಪ್ರಿಪೇರ್ ಮಾಡೋದು ಮೆಂಟಲಿ, ಫಿಸಿಕಲಿ ಆ್ಯಂಡ್ ಇಮೋಷ್ನಲಿ. ನಿಮಗೆ ಗರ್ಭ ಸಂಸ್ಕಾರದ್ದು ಕ್ಲಾಸಸ್ಸೇ ಇರುತ್ತೆ. ಕೆಲವರು ಕ್ಲಾಸಸ್ನ ಮಾಡ್ತಾರೆ, ಅದಕ್ಕೆ ಹೋಗಿ ನೀವು ಅಟೆಂಡ್ ಮಾಡ್ಬೋದು. ಮೆಡಿಟೇಷನ್ ಹೇಳ್ಕೊಡ್ತಾರೆ, ಯೋಗ ಹೇಳ್ಕೊಡ್ತಾರೆ, ಆ್ಯಂಡ್ ಫುಡ್ ರೊಟೀನ್ ಬಗ್ಗೆ ಹೇಳ್ಕೊಡ್ತಾರೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಗರ್ಭ ಸಂಸ್ಕಾರ ಅಂತಂದರೆ ಪಾಸಿಟಿವ್ ಆಗಿರೋದು ಆ್ಯಂಡ್ ಸ್ಟ್ರೆಸ್ ಫ್ರೀ ಲೈಫ್ನ ನೀವು ಲೀಡ್ ಮಾಡೋದು. ನೀವು ಎಷ್ಟು ಸ್ಟ್ರೆಸ್ ಆಗಿರ್ತೀರ ಆಸ್ ಅ ಪ್ರೆಗ್ನೆಂಟ್ ವುಮೆನ್ಗಳು, ಮಗುನೂ ಅಷ್ಟೇ ಸ್ಟ್ರೆಸ್ಡ್ ಆಗಿರುತ್ತೆ ಒಳಗಡೆ. ಅದೇ ಬಿಹೇವಿಯರ್ ಮಗು, ನೀವು ಎಕ್ಸಾಂಪಲ್ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಕೋಪ, ಆ ರೀತಿ ಏನಾದರೂ ನೀವೇನಾದರೂ ಆ ಒಂದು ನಿಮಗೆ ಲೈಫ್ ಸ್ಟೈಲಲ್ಲಿ ನಿಮ್ಮ ಒಂದು ಕೋಪ ಏನಾದರೂ ಇದ್ದರೆ ಮಗು ಹುಟ್ಟಿದ ಮೇಲೂ ಅದೇ ರೀತಿ ತುಂಬ ಅರೋಗೆಂಟಾಗಿ ಬಿಹೇವ್ ಮಾಡೋದು, ಇದೆಲ್ಲ ಇಟ್ಸ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಗರ್ಭ ಸಂಸ್ಕಾರ ಇಸ್ ನಥಿಂಗ್ ಬಟ್ ಸ್ಟ್ರೆಸ್ ಫ್ರೀ ಲೈಫ್ನ ನೀವು ಲೀಡ್ ಮಾಡಬೇಕಾಗತ್ತೆ ಆ್ಯಂಡ್ ತುಂಬ ಪಾಸಿಟಿವ್ ಆಗಿ ಇರಬೇಕಾಗತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ದ ಬೇಸಿಕ್. ಇದು ನಿಮಗೆ ಹಿಸ್ಟ್ರಿ ಹೋದರೆ ಅಭಿಮನ್ಯುಗೆ ಹೇಗೆ ಒಂದು ಹೊಟ್ಟೆ ಒಳಗಡೆ ಇದ್ದಾಗಲೇ ಒಂದು ಟೀಚಿಂಗ್ ನಡೀತಾ ಇತ್ತು, ಅದು ಎಲ್ಲನೂ ಇದೇ ಒಂದು ಇದು ತುಂಬ ಏನ್ಷಿಯಂಟ್, ತುಂಬ ವರ್ಷಗಳ ಇತಿಹಾಸ ಇದೆ ಗರ್ಭ ಸಂಸ್ಕಾರಕ್ಕೆ. ಹೊಟ್ಟೆ ಒಳಗಡೆ ಮಕ್ಕಳಿಗೆ ಕೇಳಿಸುತ್ತೆ, ಅವರು ರಿಯಾಕ್ಟ್ ಮಾಡೋದಕ್ಕೆ ನಮಗೆ ರಿಯಾಕ್ಟ್ ಮಾಡ್ತಾರೆ. ಅಮ್ಮಂದಿರಿಗೆ ಅಮ್ಮ ಮಾತಾಡಿಸಿದಾಗ ಕಿಕ್ಕಿಂಗ್ ಮೂಲಕ, ಅವರ ಒಂದು ಬಾಡಿ ಮೂವ್ಮೆಂಟ್ಸ್ ಮೂಲಕ ರಿಯಾಕ್ಟ್ ಮಾಡ್ತಾರೆ. ಸೊ ಮಕ್ಕಳಿಗೆ ನಾವು ಇವಾಗ ಅಂತಂದರೆ ಹೊಟ್ಟೆ ಒಳಗಡೆ ಇದ್ದಾಗ ನಾವು ಹೊರಗಡೆಯಿಂದ ಏನು ಹೇಳ್ಕೊಡ್ತೀವೋ ಎಲ್ಲನೂ ಅರ್ಥ ಆಗುತ್ತೆ. 5th ಮಂತ್ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಿವಿ ಕೇಳಿಸುತ್ತೆ, ಅವರು ಅಮ್ಮನ ವಾಯ್ಸ್ನ ರೆಕಗ್ನೈಸ್ ಮಾಡುವಂತಹ ಎಬಿಲಿಟಿ ಹುಟ್ಟಿದಾಗ್ಲೇ ಮಕ್ಕಳಿಗೆ ಎಬಿಲಿಟಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊತಾ ಹೋದರೆ ಗರ್ಭ ಸಂಸ್ಕಾರ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಎಲ್ಲನೂ ನಿಮಗೋಸ್ಕರ ಶೇರ್ ಮಾಡೋದಕ್ಕೆ ನಾನು ಪಾಯಿಂಟ್ಸ್ಗಳನ್ನೆಲ್ಲ ಬರೆದಿಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಿಮಗೆ ಹೇಳಿದೆ ವಾಟ್ ಇಸ್ ಗರ್ಭ ಸಂಸ್ಕಾರ ಅಂತ.
ಗರ್ಭ ಸಂಸ್ಕಾರ ಇಸ್ ನಥಿಂಗ್ ಬಟ್ ಪಾಸಿಟಿವ್ ಆಗಿರೋದು, ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡೋದು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಕೆಲವರು ಹೇಳ್ತಾರೆ ಏನು 8 ವಾರದ ಮೇಲೆ 7 ವಾರದ ಮೇಲೆ ತಾಯಿ ಗರ್ಭಕ್ಕೆ ಆತ್ಮ ಬಂದು ಸೇರ್ಕೊಳ್ಳುತ್ತೆ ಅಂತ. ಕೆಲವರು ಹೇಳ್ತಾರೆ 7 ತಿಂಗಳಿಗೆ ಗರ್ಭಕ್ಕೆ ಒಂದು ಆತ್ಮ ಅನ್ನೋದು ಸೇರ್ಕೊಳ್ಳುತ್ತೆ ಅಂತ. ಸೊ ರಿಸರ್ಚ್ ನಡೀತಾನೆ ಇರುತ್ತೆ ಅವಾಗ ಇವಾಗ ಅಂತ. ಆದರೆ ಅರ್ಥ ಮಾಡ್ಕೊಳ್ಳಿ, ಈಗ ಯಾರೋ ಒಬ್ಬರು ಪ್ರೆಗ್ನೆಂಟ್ ಆಗಬೇಕು ಅಂತ ಆಸೆ ಪಡ್ತಿರ್ತಾರೆ. ಸೊ ಅವರ ಒಂದು ಲೈಫ್ ಸ್ಟೈಲ್ ಅಥವಾ ಅವರ ಒಂದು ಸಿಚುಯೇಷನ್ ಏನಿರುತ್ತೆ ಅಂತಂದರೆ ತುಂಬ ನೆಗೆಟಿವ್ ಆಗಿ ಅವರು ಯಾರಿಗೋ ಯಾವಾಗಲೂ ಬೈತಾನೆ ಇರೋದು, ಯಾವಾಗಲೂ ಕರ್ಜ್ ಮಾಡೋದು, ಅವ್ರ ಜೀವನದ ಮೇಲೆ ಕರ್ಜ್ ಮಾಡೋದು, ಏನಪ್ಪ ನನ್ನ ಜೀವನ ಹಿಂಗಿದೆ, ಇಂಥ ಜೀವನ ನನಗೆ ಬೇಕಿತ್ತ, ಹಾಗೆ ಹೀಗೆ ಅಂತ ಒಂಥರ ಸಂತೃಪ್ತಿ ಇಲ್ಲದೆ ಇರುವಂತಹ ಜೀವನನ ನಡೆಸ್ತಿರ್ತಾರೆ. ಅವರು ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಅಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವ ಆತ್ಮ ಬಂದು ಸೇರ್ಕೊಳ್ಳುತ್ತೆ ಅಂತಂದರೆ, ಹಿಂದಿನ ಜನ್ಮದಲ್ಲಿ ಅವ್ರಿಗೂ ಸಂತೃಪ್ತಿ ಇರಲಿಲ್ಲ, ಅಂತಹ ಆತ್ಮಕ್ಕೂ ಸಹ ಸಂತೃಪ್ತಿ ಇರಲಿಲ್ಲ, ಅಯ್ಯೋ ಎಲ್ಲ ಇದ್ದು ಏನೂ ಇಲ್ಲ ಅಂತ ಅವರು ಇರ್ತಾರೆ. ಅಂತಹ ಒಂದು ಆತ್ಮನೇ ಈ ಪ್ರೆಗ್ನೆಂಟ್ ಲೇಡಿ ಒಂದು ಗರ್ಭಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಕ್ಸಾಂಪಲ್, ಇನ್ನೊಂದು ಪಾಸಿಟಿವ್ ಆಗಿ ಎಕ್ಸಾಂಪಲ್ ಹೇಳೋದಾದರೆ, ನನಗೆ ಮ್ಯೂಸಿಕ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ಓಕೆನಾ. ಸೊ ಐ ಲವ್ ಮ್ಯೂಸಿಕ್, ಐ ಫಾಂಡ್ ಆಫ್ ಮ್ಯೂಸಿಕ್. ಸೊ ಮ್ಯೂಸಿಕ್ ಇಷ್ಟ ಇರುವಂತಹ ಒಂದು ಪ್ರೆಗ್ನೆಂಟ್ ಲೇಡೀಸ್ಗೆ ಮ್ಯೂಸಿಕ್ ಮೇಲೆ ಆಸಕ್ತಿ, ಹಿಂದಿನ ಜನ್ಮದಲ್ಲಿ ದಟ್ ಆತ್ಮ ವಾಸ್ ಕಂಪ್ಲೀಟ್ಲಿ ಮ್ಯೂಸಿಕ್ ಲವ್ವರು, ಮ್ಯೂಸಿಕಲ್ಲಿ ಒಂದು ಅಚೀವ್ಮೆಂಟ್ ಮಾಡಿರುವಂತಹ ಆತ್ಮ ಅದಾಗಿದ್ದರೆ ಇಂತಹ ಒಂದು ಗರ್ಭಕ್ಕೇ ಬಂದು ಅದು ಸೇರ್ಕೊಳ್ಳುತ್ತೆ. ಸೊ ನೋಡಿ, ಎಷ್ಟು ನಾವು ಪಾಸಿಟಿವ್ ಆಗಿ ನಮ್ಮ ಲೈಫ್ನ ಲೀಡ್ ಮಾಡ್ತೀವಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ. ನಂಗೆ ಅರ್ಥ ಆಗುತ್ತೆ, ಯಾರ ಲೈಫಲ್ಲಿ ಟೆನ್ಷನ್ ಇರೋದಿಲ್ಲ, ಯಾರ ಲೈಫಲ್ಲಿ ಪ್ರಾಬ್ಲಮ್ಸ್ ಇರೋದಿಲ್ಲ, ಮನುಷ್ಯ ಅಂದ್ರೇ ಪ್ರಾಬ್ಲಮ್ಸು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟ್ರೆಸ್ ಫ್ರೀ ಆಗಿರಬೇಕಾಗತ್ತೆ. ಏನೇ ತೊಂದರೆ ಇದ್ರೂ ಒಂದು ಕಾಮಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಕಾಮಾಗಿ ಹ್ಯಾಂಡಲ್ ಮಾಡಬಹುದಾ ಅಂತಂದರೆ ಖಂಡಿತವಾಗ್ಲೂ ಹ್ಯಾಂಡಲ್ ಮಾಡ್ಬೋದು. ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಹೇಳ್ತಿರೋದ್ರಿಂದ, ನಾನು ನಿಜವಾಗ್ಲೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನ್ನ ಲೈಫಲ್ಲೂ ಸಾಕಷ್ಟು ಪ್ರಾಬ್ಲಮ್ಸ್ಗಳಿದೆ, ಎಲ್ಲರ ಲೈಫಲ್ಲೂ ಇದ್ದಂಗೆನೇ ಇರುತ್ತೆ. ಕಮಿಟ್ಮೆಂಟ್ಸ್ ಅಂತೆ, ಅದಂತೆ ಇದಂತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲನೂ ಇರುತ್ತೆ. ಬಟ್ ಸ್ಟಿಲ್ ಹೇಗೆ ನಾನು ಇಷ್ಟೆಲ್ಲ ಇದ್ದು ಎಲ್ಲನೂ ನಾನೇ ನೀವು ನನ್ನನ್ನು ಸ್ವಲ್ಪ ದಿನದಿಂದ ಫಾಲೋ ಮಾಡ್ತಿದ್ರೆ ಅಥವಾ ಫಾಲೋ ಕಂಪ್ಲೀಟಾಗಿ ಮಾಡ್ತಿದ್ರೆ, ನನಗೆ ಯಾರೂ ಸಪೋರ್ಟ್ ಇಲ್ಲ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎಲ್ಲರೂ ಮಾಡಬೇಕು ಅಂತ ಏನೂ ಇಲ್ಲ, ದಟ್ ಈಸ್ ದೇರ್. ಸ್ಟಿಲ್ ಕೆಲವೊಂದ್ಸಲ ಅನ್ಸುತ್ತೆ ನಮ್ಗೆ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಸ್ಟಿಲ್ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೌ ಐ ಆಮ್ ಮೇಂಟೈನಿಂಗ್ ಮೈ ಸೆಲ್ಫ್, ಆ ಪಾಸಿಟಿವಿಟಿಗೆ ಕಾರಣನೇ ಈ ಗರ್ಭ ಸಂಸ್ಕಾರ ಅಂತಲೇ ಹೇಳ್ಬೋದು. ಸೊ ಎಷ್ಟು ಪಾಸಿಟಿವ್ ಆಗಿರ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಪ್ರಾಬ್ಲಮ್ಸ್ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಸ್ಟ್ರೆಸ್ ಮಾಡಿಕೊಂಡ್ರೆ, ಪ್ರಾಬ್ಲಮ್ಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಮಗುಗೂ ಅದೇ ಇಂಪ್ಯಾಕ್ಟ್ ಆಗುತ್ತೆ. ಮಗು ಹುಟ್ಟಿದ ಮೇಲೂ ಸಹ ಮಗು ಲೈಫಲ್ಲೂ ಅದೇ ರೀತಿಯಾದ ಒಂದು ಪ್ರಾಬ್ಲಮ್ಸ್ಗಳು ಮಗುಗೆ ಏನಂತ ಹೇಳೋದು, ಒಂದು ಮಗುಗೂ ಪಾಸಿಟಿವಿಟಿ ಅನ್ನೋದು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಬೇಸಿಕ್ ಅಬೌಟ್ ಗರ್ಭ ಸಂಸ್ಕಾರ. ನಾನು ಏನು ಮಾಡಿದೆ, ನಾನು ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಗೊತ್ತಾಗಿದ್ದು 26ನೇ ತಾರೀಕು ಆಫ್ ಏಪ್ರಿಲ್ 2021 ನಾನು ಪ್ರೆಗ್ನೆಂಟ್ ಅಂತ 22 ಅಲ್ಲಿ ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಾಗಿದ್ದು, ಅದಿತಿ ಪ್ರೆಗ್ನೆಂಟ್. ಅವತ್ತಿಂದನೇ ನಾನು ಮುಂಚೆನೂ ನಾನು ಈ ಫೀಲ್ಡಲ್ಲೇ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಗೊತ್ತಿತ್ತು. ಬಟ್ ಸ್ಟಿಲ್ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಯಾವ ಮ್ಯೂಸಿಕ್ ಕೇಳಬೇಕು ಅದನ್ನೆಲ್ಲ ರಿಸರ್ಚ್ ಮಾಡಿ ಮ್ಯೂಸಿಕ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡೆ. ಅವತ್ತಿಂದನೇ ಮ್ಯೂಸಿಕ್ ಸಹ ನಾನು ಕೇಳೋದಕ್ಕೆ ಶುರು ಮಾಡಿದೆ. ಮ್ಯೂಸಿಕ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಒಂದು ಪ್ರೆಗ್ನೆಂಟ್ ಅಂತ ನೀವು ಗೊತ್ತಾಗಿದ್ದ ದಿನದಿಂದನೇ ಮ್ಯೂಸಿಕ್ನ ಕೇಳಿ. ಯಾವ ಮ್ಯೂಸಿಕ್ನ ನಾನು ಕೇಳ್ತಿದ್ದೆ ಈಗಲೂ ಸಹ, ಯಾವುದನ್ನು ನನ್ನ ದಿನನಿತ್ಯದ, ನಾನು ಈ ಸಲ ಅಂತಂದರೆ ಸೆಕೆಂಡ್ ಪ್ರೆಗ್ನೆಂಟ್ ನನಗೆ ಗೊತ್ತಾಗಿದ್ದು ಅಕ್ಟೋಬರ್ 10th ಆಫ್ 2024. ಎಸ್, 2024 ಅಕ್ಟೋಬರ್ 10th ನಾನು ಸೆಕೆಂಡ್ ಪ್ರೆಗ್ನೆಂಟ್ ನಂದು ರಿವೀಲ್ ಆಗಿದ್ದು, ನನಗೇನೆ ಸೆಲ್ಫ್ ರಿವೀಲ್ ಆಗಿದ್ದು. ಸೊ ನಾನು ಅವತ್ತಿಂದನೇ ಸಹ ನಾನು ಅದಿತಿಗೆ ಯಾವ್ಯಾವ ಮ್ಯೂಸಿಕ್ನೆಲ್ಲ ಕೇಳಿಸ್ಕೊಂಡಿದ್ದೆ ಅದನ್ನು ನಾನು ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಮೊದಲಿಗೆ ಗರ್ಭ ಸಂಸ್ಕಾರ ಮ್ಯೂಸಿಕ್ ಅಂತ ಬರುತ್ತೆ. ಇದು ತುಂಬ ಮೆಲೋಡಿಯಸ್ ಆಗಿರುತ್ತೆ, ಮಗುಗೆ ತುಂಬ ಚೆನ್ನಾಗಿ ಇದು ಒಂದು ಸಂಸ್ಕಾರ ಅನ್ನೋದನ್ನು ಕಲಿಸುತ್ತೆ. ಇಮೋಷ್ನಲಿ ಡೆವಲಪ್ಮೆಂಟ್ ಮಾಡುತ್ತೆ ಮಗುಗೆ, ಫಿಸಿಕಲಿ ಮೆಂಟಲಿ ಎಲ್ಲನೂ ತುಂಬ ಚೆನ್ನಾಗಿ ಮಗು ಡೆವಲಪ್ ಆಗ್ತಾ ಹೋಗುತ್ತೆ ಇನ್ಸೈಡ್ ದ ವೂಮ್. ಗರ್ಭ ಸಂಸ್ಕಾರ ಮ್ಯೂಸಿಕ್ ನಾನು ಲಾಸ್ಟ್ ಟೈಮಲ್ಲಿ ಕೆಲವು ವೀಡಿಯೋಸ್ಗಳನ್ನ ನಿಮಗೆ ಹೇಳಿದ್ದೀನಿ, ನಾನು ಯಾವುದನ್ನು ರೆಫರ್ ಮಾಡ್ತಿದ್ದೀನಿ ಅಂತ. ಲಿಂಕ್ ಊಟ ಮಾಡಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅದಕ್ಕೋಸ್ಕರ. ಸೊ ಏನು ಮೆನ್ಷನ್ ಮಾಡಿದ್ದೆ, ಬಟ್ ಸ್ಟಿಲ್ ಲಿಂಕ್ಸ್ನ ಕೇಳ್ತಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ವೀಡಿಯೋಸ್ ನಾನು ಯಾವ್ಯಾವುದನ್ನು ಕೇಳಿಸ್ಕೊಳ್ತಿದ್ದೀನಿ. ನಿಜವಾಗ್ಲೂ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳು ಇದನ್ನು ನೋಡಬೇಕು, ಇದನ್ನು ಅವರು ಟ್ರೈ ಮಾಡಬೇಕು. ನೀವು ಮಗು ಹುಟ್ಟಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಏನೇನೆಲ್ಲ ಇನ್ವೆಸ್ಟ್ ಮಾಡಿದ್ರಿ,
ಟೈಮ್ ಇರ್ಬೋದು, ನಿಮ್ಮ ಒಂದು ಎಫರ್ಟ್ ಅನ್ನೋದಕ್ಕಿಂತ ನಿಮ್ಮ ಒಂದು ಶಕ್ತಿ ಮೀರಿ ನೀವು ಮಾಡಿರ್ತೀರಲ್ವಾ ಮ್ಯೂಸಿಕ್ನ ಕೇಳಿಸ್ಕೊಳ್ಳೋದು, ಹ್ಯಾಪಿ ಆಗಿರೋದು, ಎಷ್ಟೇ ಸ್ಟ್ರೆಸ್ ಇದ್ರೂ ಹ್ಯಾಪಿ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ. ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಬಿ ಹ್ಯಾಪಿ ಬಿಕಾಸ್ ಆಫ್ ಯುವರ್ ಚೈಲ್ಡ್. ನಿಮ್ಮ ಮಗು ಹೊಟ್ಟೆ ಒಳಗಡೆ ಇದೆ ಅಂತಂದರೆ ಯು ಹ್ಯಾವ್ ಟು ಇನ್ವೆಸ್ಟ್ ದಟ್ ಹ್ಯಾಪಿ ಟೈಮ್ ಟು ಯುವರ್ ಬೇಬಿ. ಸೊ ಆ ಒಂದು ನಿಮಗೆ ಗೊತ್ತಾಗುತ್ತೆ ಮಗು ಹುಟ್ಟಿದ ಮೇಲೆ. ಸೊ ಗರ್ಭ ಸಂಸ್ಕಾರ ಮ್ಯೂಸಿಕ್ ಒಂದು. ನೆಕ್ಸ್ಟ್ ಅಫರ್ಮೇಷನ್ಸ್ ಅಂತ ಬರುತ್ತೆ. ಅಫರ್ಮೇಷನ್ ಅಂತಂದರೆ ಮೈ ಬೇಬಿ ಈಸ್ ವೆರಿ ಹೆಲ್ದಿ, ನನಗೆ ತುಂಬ ಆರೋಗ್ಯಕರವಾದ ಮಗು ಹುಟ್ಟುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಒಂದು ಅಫರ್ಮೇಷನ್ ಯಾವ ರೀತಿ ಶುರು ಆಗುತ್ತೆ ಅಂತಂದರೆ, ಎದ್ದ ತಕ್ಷಣ 10ರಿಂದ 15 ನಿಮಿಷ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಡ್ತೀನಿ ದೇವ್ರ ಮುಖ ಎಲ್ಲ ನೋಡಿದ್ಮೇಲೆ. ಆ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ, ನನಗೊಂದು ಒಳ್ಳೆ ಆರೋಗ್ಯವಾದ ಮಗು ಬರುತ್ತೆ, ತುಂಬ ಹೆಲ್ದಿ ಬೇಬಿ, ಇನ್ನೇನು ಬೇಕು ಜೀವನದಲ್ಲಿ, ಗಂಡು ಆಗುತ್ತೋ ಹೆಣ್ಣಾಗುತ್ತೋ ದಟ್ ಈಸ್ ಡಿಫ್ರೆಂಟ್, ದಟ್ ಈಸ್ ಲೆಫ್ಟ್ ಟು ಗಾಡ್, ಓಕೆನಾ. ಆ್ಯಂಡ್ ಡೆಫಿನೆಟ್ಲಿ ಅದು ಮೆನ್ಸ್ ಕ್ರೋಮೋಸೋಮಲ್ಲೇ ಇರುತ್ತೆ, ಅದೆಲ್ಲ ಡಿಫ್ರೆಂಟ್ ಆಗುತ್ತೆ. ನಾವು ಇದೇ ಮಗು ಬೇಕು ಅದೇ ಮಗು ಬೇಕು ಅಂತ ಹೇಳ್ಕೊಳ್ಳೋದಕ್ಕಿಂತ ಒಂದು ಮುದ್ದಾದ ಒಂದು ಆರೋಗ್ಯಕರವಾದ ಮಗು ನಮಗೆ ಬೇಕು. ಆಯುಸು ಆರೋಗ್ಯ ಕೊಡಪ್ಪ ದೇವ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯುಸು ಆರೋಗ್ಯವಾಗಿ ತುಂಬ ಆಕ್ಟಿವ್ ಬೇಬಿ, ಹೆಲ್ದಿ ಬೇಬಿ, ಈ ರೀತಿ ನಾನು ಹೇಳ್ಕೊಳ್ತಾ ಹೋಗ್ತೀನಿ. ಸೊ ದಟ್ ಈಸ್ ಅಫರ್ಮೇಷನ್. ಸೆಲ್ಫ್ ಫಾರ್ಮೇಷನ್, ನನಗೆ ಏನೇನು ಆಗಬೇಕು ಮಗು, ಯಾವ ರೀತಿ ಇರಬೇಕು ನನಗೆ. ಈಗ ಒಂದು ಫಸ್ಟ್ ಬೇಬಿಯಲ್ಲಿ ಅದಿತಿಗೂ ಅಷ್ಟೇ ಒಂದು ಗುಂಡು ಬೇಬಿ ಎಲ್ಲನೂ ಆಗುತ್ತೆ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ನೀವು ಕೇಳ್ಕೊಂಡಿರೋದು 80 to 90% ನಿಮಗೆ ಅದು ನಿಮಗೆ ತೋರಿಸುತ್ತೆ. ಆ ಮುದ್ದಾದ ಮಗು, ನೀವು ಯಾವುದೋ ಒಂದು ಫೋಟೋ ನೋಡಿ ಅದೇ ರೀತಿ ಮಗು ಹುಟ್ಟಬೇಕು ಅಂದರೆ ನಿಜವಾಗ್ಲೂ ರಿಸರ್ಚ್ ಸಹ ಇದು ಪ್ರೂವ್ ಆಗಿದೆ ದಟ್ ನಿಮ್ಗೆ ಅದೇ ರೀತಿ ಮಗು ಸಹ ಜನನ ಆಗುತ್ತೆ ಅಂತ. ಪಾಸಿಟಿವ್ ಅಫರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಮಗು ತುಂಬ ಹೆಲ್ದಿ, ನನ್ನ ಮಗು ತುಂಬ ಬೋಲ್ಡ್, ನನ್ನ ಮಗು ತುಂಬ ಯಾರೇ ಏನೇ ತಪ್ಪು ಮಾಡಿದ್ರು ಅದನ್ನು ತಪ್ಪು ಅಂತ ಹೇಳುವಷ್ಟು ಎಬಿಲಿಟಿ ನನ್ನ ಮಗುಗಿರುತ್ತೆ. ಮಗು ತಪ್ಪು ಮಾಡಿದ್ರೂ ಸಹ ಅದನ್ನು ಈಗ ಕೆಲವ್ರಿಗೆ ತಪ್ಪು ಮಾಡಿದ್ದನ್ನು ಒಪ್ಕೊಳ್ಳೋದಕ್ಕೆ ಅದು ರೆಡಿ ಇರೋದಿಲ್ಲ. ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ಸ್ನ ಅವ್ರು ಫೇಸ್ ಮಾಡ್ತಿರ್ತಾರೆ ಆ ವಿಷಯದಲ್ಲಿ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಿಮಗೆ ಈಗ ನಿಮ್ಮ ಫ್ಯಾಮಿಲಿಲಿ ಯಾರೋ ಒಬ್ಬರು ತುಂಬ ರೂಡಾಗಿ ಮಾತಾಡ್ತಿರ್ತಾರೆ. ಸೊ ಅದು ನಿಮಗೆ ಬೇಡ ಅಂತಂದರೆ ನೀವು ಅದನ್ನು ಪಾಸಿಟಿವ್ ಆಗಿ ಹೇಳ್ತಾ ಬನ್ನಿ ನಿಮ್ಮ ಮಗುಗೆ, ನಿಮ್ಮ ಹೊಟ್ಟೆಯಲ್ಲಿರುವಂತಹ ಮಗುಗೆ. ನೀನು ತುಂಬ ಎಲ್ಲರ ಹತ್ರನೂ ಪೊಲೈಟಾಗಿ ಮಾತಾಡ್ತೀಯ, ನೀನು ತುಂಬ ಎಲ್ಲರಿಗೂ ಬೇಕಾಗಿರುವಂತಹ ಒಂದು ವ್ಯಕ್ತಿ, ನಿನ್ನನ್ನು ಎಲ್ಲರೂ ತುಂಬ ಇಷ್ಟಪಡ್ತಾರೆ, ಈ ರೀತಿ ಹೇಳ್ಕೊಳ್ತಾ ಬೇಕಾಗುತ್ತೆ. ನನ್ನ ಲಿಸ್ಟ್ ಅಂತಂತೂ ಇಟ್ಸ್ ಲೈಕ್ ನಂಬರ್ ಆಫ್ ಲಿಸ್ಟ್ ಇದೆ. ಸೊ ನಾನು ಅದನ್ನು ಅದಿತಿಗೂ ಹೇಳ್ಕೊಂಡು ಬಂದಿದ್ದೆ. ಅದಿತಿಗೆ ನಾನು ಏನೇನು ಹೇಳ್ಕೊಂಡಿದ್ನೋ ಅದು ಎಲ್ಲನೂ ನಾನು ಅದಿತಿಯಲ್ಲಿ ನೋಡ್ತೀನಿ. ಅದಿತಿ ಈಸ್ ವೆರಿ ಆರ್ಗನೈಸ್ಡ್. ಈಗ ಎಕ್ಸಾಂಪಲ್ ನಮ್ಮಪ್ಪ ಮತ್ತು ನಮ್ಮ ಮಾವ ಇಬ್ಬರು ತುಂಬ ಆರ್ಗನೈಸ್ಡ್. ನಮ್ಮಪ್ಪ ಈಸ್ ಲೈಕ್ ಅಲ್ಟಿಮೇಟ್, ನಮ್ಮ ಮಾವ ಈಸ್ ಆಲ್ಸೋ ಅಲ್ಟಿಮೇಟ್. ಸೊ ಅವರ ಒಂದು ನಾನು ಅಂದರೆ ಪಾಪು ಹೊಟ್ಟೆ ಒಳಗಡೆ ಇದ್ದಾಗ, ಅದಿತಿ ಹೊಟ್ಟೆ ಒಳಗಡೆ ಇದ್ದಾಗ ನಾನು ಯಾವ ರೀತಿ ಹೇಳ್ಕೊತಿದ್ದೆ ಅಂತಂದರೆ ಬುಲ್ಲ ಪಾಪ ಅಂತ ಕರಿತಾ ಇದ್ದೆ. ಸೊ ಬುಲ್ಲ ಪಾಪ ಇಸ್ ವೆರಿ ಆರ್ಗನೈಸ್ಡ್. ತಾತಂದಿರ್ತಾರ, ಇಬ್ಬರು ತಾತಂದಿರ್ತಾರೆ, ಅವ್ರು ಎಷ್ಟು ಆರ್ಗನೈಸ್ಡ್ ಆಗಿದ್ದಾರೋ ಅಷ್ಟೇ ಆರ್ಗನೈಸ್ಡ್ ಆಗಿರ್ತಾರೆ ಅಂತ ಆ ಒಂದು ಅಫರ್ಮೇಷನ್ ನಾನು ಹೇಳ್ಕೊಂಡಿದ್ದು ಇವತ್ತು ನಿಜವಾಗ್ಲೂ ಅದು ಪ್ರೂವ್ ಆಗಿದೆ ದಟ್ ಅದಿತಿ ಈಸ್ ವೆರಿ ವೆಲ್ ಆರ್ಗನೈಸ್ಡ್ ಚೈಲ್ಡ್. ಏನೇ ಒಂದು ವಸ್ತು ಎತ್ಕೊಂಡ್ರು ಅದನ್ನು ಹೋಗಿ ನಾನು ವಿತೌಟ್ ಎನಿ ಇಂಟಿಮೇಷನ್, ನಾನು ಏನು ಹೇಳೋ ಒಂದು ಅವಶ್ಯಕತೆನೇ ಇಲ್ಲ, ಅದಿತಿನೇ ಆರಾಮಾಗಿ ಹೋಗಿ ಆ ವಸ್ತುನ ಇಡ್ತಾರೆ. ಸೊ ಆರ್ಗನೈಸೇಷನ್ ಅನ್ನೋದು ಬೇಸಿಕಲ್ಲೇ ನನಗೆ ಗೊತ್ತಾಗ್ತಿದೆ ದಟ್ ಓಕೆ ಇದು ವರ್ಕ್ ಆಗಿದೆ ಅಂತ. ಸೊ ಆ ರೀತಿ ಪಾಸಿಟಿವ್ ಅಫರ್ಮೇಷನ್ನ ಹೇಳ್ಕೊಳ್ಳಿ. ನಿಮಗೆ ಏನಾಗಬೇಕು, ನಿಮ್ಮ ಮಗು ಯಾವ ರೀತಿ ಬೆಳವಣಿಗೆ ಆಗಬೇಕು, ಯಾವ ರೀತಿ ಒಂದು ಏನಂತ ಹೇಳೋದು, ಒಂದು ನಡವಳಿಕೆ ಇರ್ಬೋದು, ಎಲ್ಲ ರೀತಿಯಾದ ಒಂದು ಇದನ್ನು ನಿಮ್ಮ ಮಗುಗೆ ಹೇಳ್ಕೊಡ್ಬೋದು. ಆ್ಯಂಡ್ ಯೂಟ್ಯೂಬಲ್ಲೂ ಸಹ ಅಫರ್ಮೇಷನ್ ವೀಡಿಯೋನೇ ಇದೆ, ನಾನು ಅದನ್ನು ಸಹ ಕೇಳಿಸ್ಕೊಳ್ತೀನಿ, ದಿನಾಗಲೂ ಅದನ್ನು ಕೇಳಿಸ್ಕೊಳ್ತೀನಿ. ಆ್ಯಂಡ್ ನರಸಿಂಹ ಕವಚಂ ಸಹ ಕೇಳಿಸ್ಕೊಳ್ತೀನಿ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ನರಸಿಂಹ ಕವಚಂ ಕೇಳಿಸ್ಕೊಂಡಿರಲಿಲ್ಲ. ಈಗ ನನಗೆ ಒಬ್ಬರು ಇನ್ಸ್ಟಾಗ್ರಾಮ್ ಫಾಲೋವರ್ ನನಗೆ ಹೇಳಿದ್ರು ನರಸಿಂಹ ಕವಚಂ ಕೇಳಿಸ್ಕೊಳ್ಳಿ, ಮಗುಗೆ ತುಂಬ ಒಳ್ಳೆಯದು ಅಂತ. ಸೊ ಅದಕ್ಕೋಸ್ಕರ ನಾನು ಸೆಕೆಂಡ್ ಪ್ರೆಗ್ನೆನ್ಸಿಯಿಂದ ನರಸಿಂಹ ಕವಚಂನ ಕೇಳಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಪಾಸಿಟಿವಿಟಿನ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ ಅಂತಲೇ ಬರುತ್ತೆ. ಮಗುಗೆ ಹೊಟ್ಟೆ ಒಳಗಡೆ ಇದ್ದಾಗಲೇ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುವಂತಹ ಮ್ಯೂಸಿಕ್ ಸಹ ಇದೆ, ಅದನ್ನು ಸಹ ಕೇಳಿಸ್ಕೊಳ್ತೀನಿ. ಆ್ಯಂಡ್ ವಿಷ್ಣು ಸಹಸ್ರನಾಮ. ಸೊ ಮ್ಯೂಸಿಕಲ್ಲಿ ಇಷ್ಟೆಲ್ಲ ಕೇಳಿಸ್ಕೊಳ್ತೀನಿ, ಪ್ರತಿದಿನ ಕೇಳಿಸ್ಕೊಳ್ತೀನಿ, ಮಿಸ್ ಮಾಡೋಕ್ಕೆ ಹೋಗಲ್ಲ. ಒಂದಿನ ಆಬ್ವಿಯಸ್ಲಿ ಮಿಸ್ ಆಗಿಬಿಡುತ್ತೆ. ಸೊ ಅವಾಗ ಏನೂ ಮಾಡೋಕ್ಕಾಗಲ್ಲ. ನನಗೂ ಅಷ್ಟೇ, ಈಗ ನನ್ನ ಒಂದು ಮ್ಯೂಸಿಕ್ ಲಿಸ್ನಿಂಗ್ ಟೈಮ್ ಯಾವ ರೀತಿ ಇರುತ್ತೆ ಅಂತಂದರೆ, ಅದಿತಿಗೆ 9 o'clock 9:30 ಹಾಗೆ ಬುಕ್ ರೀಡಿಂಗ್ ಎಲ್ಲ ಮಾಡಿ ಅವ್ರನ್ನ ನಿದ್ದೆ ಮಾಡಿಸ್ತೀನಿ ಅಲ್ವಾ. ಸೊ ಅವ್ರು ನಿದ್ದೆ ಮಾಡಿದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಅದಾದಮೇಲೆ ನಾನು ಮ್ಯೂಸಿಕ್ನ ಹಾಕ್ಕೊಂಡು ಕಂಪ್ಲೀಟ್ ಒಂದು ಪ್ಲೇ ಲಿಸ್ಟಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದೆಲ್ಲನೂ ಆಟೋ ಪ್ಲೇ ಆಗ್ತಾನೆ ಇರುತ್ತೆ ಒಂದಾದ್ಮೇಲೆ ಒಂದು. ಸೊ ನಾನು ನಿದ್ದೆ ಮಾಡ್ತಿರ್ತೀನಿ, ಸೊ ಮಗುನೂ ನಿದ್ದೆ ಮಾಡ್ತಿರುತ್ತೆ. ನಿಮಗೆ ಗೊತ್ತಾಗುತ್ತೆ ದಟ್
ನೀವು ಪ್ರತಿದಿನ ನೀವು ಕೇಳಿಸ್ಕೊಳ್ತಾ ಬಂದರೆ, ನೀವು ಮ್ಯೂಸಿಕ್ ಹಾಕಿದ ತಕ್ಷಣ ನಿಮ್ಮ ಹೊಟ್ಟೆ ಒಳಗಡೆ ಅಲ್ಲಿರುವಂತಹ ಒಂದು ಮಗು ರಿಯಾಕ್ಟ್ ಮಾಡುತ್ತೆ. ನಿಮಗೆ ಸಡನ್ನಾಗಿ ಒಂದು ಕಿಕ್ಕಿಂಗ್, ಆರಾಮಾಗಿ ಮಗು ನಿದ್ದೆ ಮಾಡ್ತಿರುತ್ತೆ ಅಥವಾ ಆರಾಮಾಗಿ ಕಾಮಾಗಿರುತ್ತೆ, ನೀವು ಆ ಮ್ಯೂಸಿಕ್ ಆನ್ ಮಾಡಿದ ತಕ್ಷಣ ಮಗು ಕಿಕ್ ಮಾಡುತ್ತೆ. ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ ದಟ್ ಓಕೆ, ಇದು ಮಗುಗೆ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಬ್ರೈನಲ್ಲಿ ರಿಜಿಸ್ಟರ್ ಆಗಿದೆ ಅನ್ನೋದು ನಿಮಗೆ ಅವಾಗ ಅರ್ಥ ಆಗ್ತಾ ಹೋಗುತ್ತೆ. ಮ್ಯೂಸಿಕ್ ಕೇಳೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಮಗುಗೆ ತುಂಬ ಒಂದು ಲಿಸ್ನಿಂಗ್ ಸ್ಕಿಲ್ ಅಂತ ಏನು ಹೇಳ್ತೀವಿ ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟೆಲ್ಲ ಮ್ಯೂಸಿಕ್ ನನ್ನ ಒಂದು ರೊಟೀನಲ್ಲಿದೆ. ಪ್ರತಿದಿನ ಇದನ್ನು ಕೇಳಿಸ್ಕೊಳ್ತೀನಿ, ಯಾವತ್ತೋ ಒಂದು ದಿನ ಮಿಸ್ ಆಗುತ್ತೆ. ಮ್ಯೂಸಿಕ್ ಇಸ್ ಒನ್. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ನಾನು ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಭಗವದ್ಗೀತಾನ ಕೇಳ್ತೀನಿ. ಭಗವದ್ಗೀತಾ ನಾನು ಓದೋದಕ್ಕೆ ಆಗಲ್ಲ ನನಗೆ, ಏನಕ್ಕಂದರೆ ತುಂಬ ಅಧ್ಯಾಯ ಇರೋದ್ರಿಂದ ಅಷ್ಟು ಟೈಮ್ ನಾನು ಕೊಡೋದಕ್ಕಾಗೋದಿಲ್ಲ. ಐ ಹ್ಯಾವ್ ಟು ಮ್ಯಾನೇಜ್ ಅದಿತಿ, ಮನೆ, ನನ್ನ ಹೆಲ್ತ್, ನನ್ನ ಸೆಲ್ಫ್ ಕೇರ್, ನನ್ನ ಕೆಲಸ. ಐ ಆಮ್ ಅ ಥೆರಪಿಸ್ಟ್ ಆಗಿರೋದ್ರಿಂದ ಐ ಹ್ಯಾವ್ ಟು ಗಿವ್ ಮೈ ಟೈಮ್. ನಾನು ಒಂದು ಮಗು ಯಾವುದೋ ಒಂದು ಪ್ರಾಬ್ಲಮಲ್ಲಿ ಬಂದಿದೆ ಅಂತಂದರೆ ಆ ಮಗುಗೆ ಏನು ಮಾಡಬೇಕು, ಗೋಲ್ ಸೆಟ್ ಮಾಡಬೇಕು, ಅದೆಲ್ಲನೂ ನನಗೆ ಕೆಲಸ ಇರುತ್ತೆ. ಸೊ ಒಂದು ಮಗುಗೇನೆ ಒಂದು ಸೆಷನ್ ನಾನು 45 ಮಿನಿಟ್ಸ್ ತೊಗೊತೀನಿ ಅಂತಂದರೆ ಅದಕ್ಕೆ ನಾನು ಪ್ರೀ ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ಕೆಲಸ ಇರೋದ್ರಿಂದ ನನಗೆ ಭಗವದ್ಗೀತಾನ ಕುತ್ಕೊಂಡು ಅಷ್ಟು ಅಧ್ಯಯನಗಳನ್ನ ಓದೋಕ್ಕಾಗೋದಿಲ್ಲ. ನಾನು ಯೂಟ್ಯೂಬ್ ಚಾನಲಲ್ಲಿ ಚಕ್ರವರ್ತಿ ಸೂಲಿಬೇಲೆ ಅಂತ ನೀವು ಕೇಳಿರ್ತೀರ. ಇಸ್ ಅ ವೆರಿ ಮೋಟಿವೇಶ್ನಲ್ ಸ್ಪೀಕರ್, ವೆರಿ ಪ್ರೊಫೆಷ್ನಲ್ ಒನ್. ಸೊ ಅವರು ಲಾಕ್ಡೌನ್ ಟೈಮಲ್ಲಿ ಸಾಕಷ್ಟು ಜನಗಳಿಗೆ ಅಂದರೆ ಹೆಲ್ಪ್ ಆಗಲಿ, ಲಾಕ್ಡೌನ್ ಟೈಮಲ್ಲಿ ನಮ್ಮ ಜೀವನನೇ ಹೋಯಿತು ಅಥವಾ ಜೀವಗಳು ಹೋಗ್ತಿತ್ತು, ಆ ಟೈಮಲ್ಲಿ ಒಂದು ಪಾಸಿಟಿವಿಟಿನ ಜನಗಳಲ್ಲಿ ತುಂಬೋದಕ್ಕೆ ಚಕ್ರವರ್ತಿ ಸೂಲಿಬೇಲೆ ಅವರು ಭಗವದ್ಗೀತಾನ 18 ಅಧ್ಯಾಯಗಳನ್ನ ಸೀರೀಸ್ ಮಾಡಿದ್ದಾರೆ. ಸೊ ಅದು ತುಂಬ ಒಳ್ಳೆಯದು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಭಗವದ್ಗೀತೆ ಅಂತಂದರೆ, ಅರ್ಥ ಮಾಡ್ಕೊಳ್ಬೋದು ಜೀವನನ, ನಾವು ಯಾಕೆ ಕೆಲಸ ಮಾಡಬೇಕು. ಇವಾಗ ಎಕ್ಸಾಂಪಲ್, ಯಾರಿಗೋಸ್ಕರನೂ ಯಾಕೆ ನಾವು ಮಾಡಬೇಕು ಅಂದರೆ ಇಟ್ಸ್ ಆಲ್ ಅಬೌಟ್ ಕರ್ಮ. ನನ್ನ ಒಂದು ಕರ್ಮನ ನಾನು ನಿಭಾಯಿಸಲೇಬೇಕು. ಕರ್ಮ ಇಸ್ ನಥಿಂಗ್ ಬಟ್ ಕೆಲಸ. ಸೊ ಸೆಲ್ಫ್ ಕಂಟ್ರೋಲ್ ಇರ್ಬೋದು, ಎಂಪತಿ ಇರ್ಬೋದು, ಕೈಂಡ್ನೆಸ್ ಇರ್ಬೋದು. ಸೊ ಇದೆಲ್ಲ ಬರುತ್ತೆ. ಸೊ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನ ನಾವು ಮಗುಗೆ ಕೇಳಿಸೋದ್ರಿಂದ ಭಗವದ್ಗೀತೆಯಲ್ಲಿರುವಂತಹ ಮಾರಾಲಿಟಿ ಏನಿದೆ, ಆ ಒಂದು ಒಳ ಅರ್ಥ ಅಂತ ಏನಿದೆ ಅದನ್ನು ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ನಿಮಗೂ ನೀವು ಕೇಳಿಸ್ಕೊಂಡಾಗ ಆಬ್ವಿಯಸ್ಲಿ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಮಗುನು ಸಹ ಕೇಳಿಸ್ಕೊಳ್ಳುತ್ತೆ. ಸೊ ಭಗವದ್ಗೀತಾ ಇಸ್ ಒನ್. ಸೊ ಈ ರೀತಿ ನೀವು ಭಗವದ್ಗೀತಾನ ಕೇಳಿಸ್ಕೋಬಹುದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟಾಗಿ ನಾನು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನೀವು ಈ ಒಂದು ಗರ್ಭ ಸಂಸ್ಕಾರನ ಮಗು ಹೊಟ್ಟೆ ಒಳಗಡೆ ಇರೋವರೆಗೂ ಮಾಡ್ಕೊಳ್ತೀರಾ. ಮಗು ಆಚೆ ಬಂದ ಮೇಲೆ, ಸೊ ಆಫ್ಟರ್ ಬೇಬಿ ನೀವು ಸ್ಲೀಪ್ ಟಾಕ್ ಅನ್ನೋದನ್ನ ಮಾಡ್ಬೋದು. ಅಂದರೆ ಆಬ್ವಿಯಸ್ಲಿ ನೀವು ಮ್ಯೂಸಿಕ್ ಕೇಳಿಸ್ಕೊಂಡಿರ್ತೀರಾ, ಒಂದು ಪಾಸಿಟಿವ್ ಅಫರ್ಮೇಷನ್ನ ಕೇಳಿಸ್ಕೊಂಡಿರ್ತೀರಾ, ನೀವು ಪಾಸಿಟಿವ್ ಆಗಿ ಮಗು ಹತ್ರ ಮಾತಾಡಿರ್ತೀರಾ. ಸೊ ಅದೆಲ್ಲನೂ ನೀವು ನೋಡಬಹುದು, ಮಗು ರಿಯಾಕ್ಷನ್ ಮಾಡುತ್ತೆ. ಸೊ ನೀವೇನೇನು ಹೇಳ್ಕೊಂಡಿರ್ತೀರೋ ಅದೆಲ್ಲನೂ ನಿಮಗೆ ಗೊತ್ತಾಗುತ್ತೆ. ಸೊ ಆಫ್ಟರ್ ಬೇಬಿ ಈಗ ಮಗು ತುಂಬ ಬೇರೆ ಮಗುನ ಕಚ್ಚೋದು, ಹೊಡಿಯೋದು, ಯಾರನ್ನೋ ನೋಡಿ ಮಗು ನೆಗೆಟಿವ್ ಬಿಹೇವಿಯರ್ಸ್ನ ಕಲ್ತ್ಕೊಂಡ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಹೇಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದು, ಇಟ್ಸ್ ಆಲ್ ಅಬೌಟ್ ಸ್ಲೀಪ್ ಟಾಕ್ ಅಂತ ಹೇಳ್ತೀವಿ. ಸೊ ಮಗು ಮಲ್ಕೊಂಡಿದ್ದಾಗ ಸಬ್ಕಾನ್ಶಿಯಸ್ ಮೈಂಡ್ ಜೊತೆ ಮಗು ಹತ್ರ ನಾವು ಮಾತಾಡೋದು. ಸೊ ಇದನ್ನ ನಾನು ಅದಿತಿ ಜೊತೆ ಇದನ್ನು ಸಹ ನಾನು ಫಾಲೋ ಮಾಡ್ತಿದ್ದೀನಿ. ನಿಜವಾಗ್ಲೂ ವರ್ಕ್ ಆಗುತ್ತೆ. ಮಗುವಿನ ಸಬ್ಕಾನ್ಶಿಯಸ್ ಮೈಂಡ್ ಜೊತೆ ನಮಗೆ ಏನಾಗಬೇಕು, ಮಗು ಯಾವ ರೀತಿ ನೆಗೆಟಿವ್ನ ಬಿಟ್ಟು ಪಾಸಿಟಿವ್ ಆಗಿ ಮಗು ಹೇಗೆ ಕನ್ವರ್ಟ್ ಆಗಬೇಕು ಅನ್ನೋದನ್ನೆಲ್ಲ ನಾವು ಮಾತಾಡೋ ಮೂಲಕ, ಮಗುವಿನ ಸಬ್ಕಾನ್ಶಿಯಸ್ ಬ್ರೈನ್ಗೆ ಫೀಡ್ ಮಾಡೋ ಮೂಲಕ ನಾವು ಇದನ್ನ ಅಚೀವ್ ಮಾಡ್ಕೊಳ್ಬೋದು. ದಿಸ್ ಇಸ್ ಆಲ್ ಅಬೌಟ್ ಮಗು ಹುಟ್ಟಿದ ಮೇಲೆ ಇದನ್ನ ನಾವು ಮಾಡುವಂತಹ ಒಂದು ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಇದೆಲ್ಲ ಸೈಂಟಿಫಿಕಲಿ ಕೆಲವರು ನಂಬಲ್ಲ. ನಿಜ ಇದೆಲ್ಲ ವರ್ಕ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಐ ಆಮ್ ದ ಲಿವಿಂಗ್ ಎಕ್ಸಾಂಪಲ್ ವಿತ್ ಅದಿತಿ ಜೊತೆ ನಾನು ಗರ್ಭ ಸಂಸ್ಕಾರನೂ ಸಹ ಮಾಡಿಕೊಂಡು ಆ್ಯಂಡ್ ಈಗ ಸ್ಲೀಪ್ ಟಾಕ್ನೂ ಸಹ ನಾನು ಮಾಡ್ತಾ ಇದ್ದೀನಿ. ಸ್ಲೀಪ್ ಟಾಕ್ ಸಹ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಚೇಂಜಸ್ ಗೊತ್ತಾಗಿದೆ. ಸೊ ಏನೇನೆಲ್ಲ ಅನ್ಕೊಳ್ತೀನಿ ಅದು ಎಲ್ಲನೂ ಆಗ್ತಾ ಹೋಗುತ್ತೆ. ಇಟ್ ಇಸ್ ಡೆಫಿನೆಟ್ಲಿ ಅ ಮ್ಯಾನಿಫೆಸ್ಟೇಷನ್. ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ. ಸೆಲ್ಫ್ ಟಾಕ್ ಬಗ್ಗೆ ಹೇಗೆ ಮಾತಾಡಬೇಕು, ಯಾವ ರೀತಿ ನೀವು ಮಾತಾಡಬೇಕು. ಸೆಲ್ಫ್ ಟಾಕ್ ಮಾತಾಡುವಾಗ ನೀವು ಯಾವುದೇ ರೀತಿ ನೆಗೆಟಿವ್ ವರ್ಡ್ಸ್ನ ಯೂಸ್ ಮಾಡಬಾರ್ದು. ಸೊ ಪಾಸಿಟಿವ್ ಆಗಿ ಮಗುವಿನ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಹೇಳ್ತಾ ಹೋಗಬೇಕಾಗುತ್ತೆ. ಅದನ್ನ ನೀವು ಆಫ್ಟರ್ ಬೇಬಿ ಮಾಡ್ಕೊಳ್ಳೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಗರ್ಭ ಸಂಸ್ಕಾರ. ಸೊ ಯಾವ ರೀತಿ ನೀವು ಮನೆಯಲ್ಲೇನೆ ಗರ್ಭ ಸಂಸ್ಕಾರ ಮಾಡ್ಕೊಳ್ಳೋದು. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಗರ್ಭ ಸಂಸ್ಕಾರ ಇಸ್ ನಥಿಂಗ್ ಬಟ್ ಸ್ಟ್ರೆಸ್ ಫ್ರೀ ಲೈಫ್ನ ನಿಮ್ಮ ಥ್ರೂ ಔಟ್ ಪ್ರೆಗ್ನೆನ್ಸಿ ನೀವು ಲೀಡ್ ಮಾಡೋದು. ಸ್ಟ್ರೆಸ್ ಇದ್ದೇ ಇರುತ್ತೆ, ಬಟ್ ಆದ್ರೂ ನಿಮ್ಮ ಮಗುಗೋಸ್ಕರ, ನಿಮ್ಮ ಮಗು ಇಸ್ ನಥಿಂಗ್ ಬಟ್ ನಿಮ್ಮ ಭವಿಷ್ಯ. ಸೊ ಈಗ ಟೆನ್ಷನ್ ಮಾಡ್ಕೊಂಡು ಅದು ಇದು ಅಂತ ಎಲ್ಲ ಮಗು ಮುಂದಕ್ಕೆ ಪ್ರಾಬ್ಲಮ್ ಆದರೆ ಏನು ಮಾಡೋದು. ಸೊ ಅದೇ ಅಲ್ವಾ ಇಂಪಾರ್ಟೆಂಟ್, ಮಕ್ಕಳೇ ಲೈಫ್ ಆಗಿಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡಿ, ಒಂದು ಒಳ್ಳೆ ಕ್ವಾಲಿಟಿ ಫುಡ್ನ ತಗೊಳ್ಳಿ ಆ್ಯಂಡ್ ಮನಸ್ಸಿಗೆ ನಿಮಗೆ ಯಾವುದು ಖುಷಿ ನೀಡುತ್ತೋ ಆ ಕೆಲಸಗಳನ್ನ ಮಾಡಿ. ದಿಸ್ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಗರ್ಭ ಸಂಸ್ಕಾರ. ನೀವು ಮ್ಯೂಸಿಕ್ ಎಲ್ಲ ಕೇಳಿಸ್ಕೊಂಡು ಬೆಳಗ್ಗೆಯಿಂದ
ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಟ್ರೆಸ್ ಫ್ರೀ ಲೈಫ್ನ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಬೇರೆಯವ್ರನ್ನ ಬೈಕೊಂಡು ನೀವು ಮ್ಯೂಸಿಕ್ನ ಕೇಳಿಸ್ಕೊಂಡ್ರೆ ಯಾವುದೇ ರೀತಿ ಬೆನಿಫಿಟ್ಸ್ ಆಗೋದಿಲ್ಲ. ನಿಮಗೆ ಬೆನಿಫಿಟ್ಸ್ ಆಗಬೇಕು ಅಂತಂದ್ರೆ ನೀವು ಪಾಸಿಟಿವ್ ಆಗಿರ್ಬೇಕಾಗತ್ತೆ. ನೀವು ಬೇರೆಯವರಲ್ಲೂ ಒಳ್ಳೆದನ್ನೇ ಬಯಸಿ ನೀವು ಬೇರೆಯವ್ರಿಗೆ ಒಳ್ಳೆಯದೇ ಮಾಡಿ, ನಿಮಗೂ ಸಹ ಒಳ್ಳೆಯದೇ ಆಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಭಗವದ್ಗೀತೆ ಸೇಸ್. ಸೊ ಇದೆಲ್ಲನೂ ಮ್ಯೂಸಿಕ್ಕು ಆ್ಯಂಡ್ ಭಗವದ್ಗೀತೆ ಆ್ಯಂಡ್ ಪಾಸಿಟಿವಿಟಿ ಆ್ಯಂಡ್ ಸೊ ಭಗವದ್ಗೀತೆ, ಮ್ಯೂಸಿಕ್ಕು, ನಿಮ್ಮ ಒಂದು ಸ್ಟ್ರೆಸ್ ಫ್ರೀ ಲೈಫು, ಟೆನ್ಷನ್ ಫ್ರೀ ಲೈಫು, ಇದು ನಿಮ್ಮ ಮಗು ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ನೀವೇನು ಯೋಚನೆ ಮಾಡ್ತೀರಾ ಅದು ನಿಮ್ಮ ಮಗುಗೂ ಸಹ ಅದೇ ರೀತಿ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಗರ್ಭ ಸಂಸ್ಕಾರ. ನಾನು ಏನೇನೆಲ್ಲ ಫಾಲೋ ಮಾಡಿದ್ದೆ, ಈಗ ಏನು ಫಾಲೋ ಮಾಡ್ತಿದ್ದೀನಿ. ಆ್ಯಂಡ್ ಸ್ಲೀಪ್ ಟಾಕ್ ಬಗ್ಗೆನೂ ನಿಮಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ನೋಡ್ತೀರಾ ಬಟ್ ಲೈಕೇ ಮಾಡಲ್ಲ. ಐ ಡೋಂಟ್ ನೋ ವೈ. ನೀವು ಏನು ಇಷ್ಟಪಡ್ತಿಲ್ಲ ಗೊತ್ತಿಲ್ಲ. ನಿಮ್ಗೇನಾದರೂ ವಾಟ್ ಥಿಂಗ್ಸ್ ಯು ಆರ್ ನಾಟ್ ಲೈಕಿಂಗ್ ನನಗೆ ಹೇಳಿದ್ರೆ ಐ ಕ್ಯಾನ್ ಡೆಫಿನೆಟ್ಲಿ ಕರೆಕ್ಟ್. ಆ್ಯಂಡ್ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಆ್ಯಂಡ್ ಶೇರ್ ಮಾಡಿ. ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳಿಗೂ ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ಬೇಕಾಗಿದೆ. ದಿಸ್ ಇಸ್ ಡೆಫಿನೆಟ್ಲಿ ಎಂಥ ಇನ್ವೆಸ್ಟ್ಮೆಂಟು ಬೇಡ ಇದಕ್ಕೆ. ಅಯ್ಯೋ ಅಲ್ಲಿಗೆ ಹೋಗ್ಬೇಕು, ಕ್ಲಾಸ್ಗೆ ಹೋಗಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ ರೀತಿ ಎಲ್ಲ ಏನೂ ಇಲ್ಲ. ಮನೆಯಲ್ಲೇ ನೀವು ಮಗುಗೆ ಒಂದು ಹೇಳ್ಕೊಡ್ಬೋದು, ಏನನ್ನು ಮಾಡಬೇಕು, ಹೇಗಿರಬೇಕು ಮಗು, ಹೇಗೆ ಬೆಳವಣಿಗೆ ಆಗಬೇಕು, ಅದೆಲ್ಲೂ ನೀವು ವರ್ಕ್ ಮಾಡ್ಬೋದು. ಸೊ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.